ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೋಕಾಕ್ ಫಾಲ್ಸ್ ನೋಡಿಕೊಂಡು ನಮ್ಮ ಮುಂದಿನ ಜರ್ನಿ ಗೊಡಚಿನಮಲ್ಕಿ ಕಡೆ ಹೊರಟಿದ್ವಿ. ರೋಡ್ ಸೈಡ್ ಅಂತೂ ಗುಡ್ಡ ಬೆಟ್ಟ ಮಸ್ತ್ ವ್ಯೂ ಇತ್ತು. ಇಲ್ಲಿ ನಮ್ಮ ಲಾರ್ಡ್ ಸ್ಪ್ಲೆಂಡರ್ ಗಾಡಿನ ಪಾರ್ಕ್ ಮಾಡಿದ್ದೀವಿ. ಪಾರ್ಕಿಂಗ್ ಚಾರ್ಜ್ ಇತ್ತು, ನಾವೇನು ಕೊಡಲಿಲ್ಲ. ಇಲ್ಲಿ ಕಾರ್ ಅದು ಎಲ್ಲ ಪಾರ್ಕ್ ಮಾಡಿದ್ರು, ಅವ್ರಂತ ಚಾರ್ಜ್ ಇಸ್ಕೊಳತ್ತಿದ್ರು. ಆದ್ರೆ ನಾವೇನು ಬೈಕ್ದು ಚಾರ್ಜ್ ಕೊಡಲಿಲ್ಲ. ಹಂಗೆ ಮುಂದೆ ನಡೆದ್ವಿ. ಎಲ್ಲ ಹುಡುಗರು ಹಸುವಾಗಿತ್ತ ಹೇಳತ್ತಿದ್ರು. ನಾವು ತಿನ್ನೋ ಐಟಮ್ ಬೇರೆ ಇತ್ತು, ಅದು ಇಲ್ಲಿ ಸಿಗಲಿಲ್ಲ. ಹಿಂಗಾಗಿ ಎಲ್ಲರೂ ಒಂದೊಂದು ಪ್ಲೇಟ್ ಬಜ್ಜಿ ತಿಂದ ಮುಂದೆ ಹೊಂಟಿದ್ವಿ. ಸೊ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬಜ್ಜಿ ತಿಂದ ಬಂದಿವಿ. ನೋಡ್ಬೋದು ಇಲ್ಲಿಂದ. ಸೊ ಇಲ್ಲಿಂದನ ನಮಗೆ ಗೊಡಚಿನಮಲ್ಕಿ ಫಾಲ್ಸ್ದ ವ್ಯೂ ಸ್ಟಾರ್ಟ್ ಆಕೈತಿ. ಸೊ ಇದ ಎಂಟ್ರಿ ಇದ. ಇಲ್ಲಿ ಅಷ್ಟೇನು ಚಂದ ಅನಿಸ್ಲಿಲ್ಲ ನಮಗೆ. ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ. ಸೊ ಅದಕ್ಕೆ ನಾವು ಇಲ್ಲಿ ಭಾಳ ಟೈಮ್ ವೇಸ್ಟ್ ಮಾಡಲಿಲ್ಲ. ಆ್ಯಕ್ಚುಲಿ ಇದು ನಾವು ನೋಡ್ಬೇಕಾಗಿರೋ ವ್ಯೂ ಮುಂದಿತ್ತು. ಟೈಮ್ ವೇಸ್ಟ್ ಮಾಡಲಾರ್ದ ಈ ಕಲ್ಲಿನ ಮೇಲೆ ಹಿಂಗೆ ಗಿಡಗಳು ಜಿಕ್ಕೋತದು. ನಮ್ಮ ದೋಸ್ತರುಗಳು ಹೊಂಟಿದ್ರು. ಇದು ಯಾಕೋ ಒಂಥರ ಟ್ರೆಕ್ಕಿಂಗ್ ಹೋಗೋ ಥರ ಫೀಲ್ ಆಗತ್ತಿತ್ತು. ಸೊ ಮಜಾ ಬರತ್ತಿತ್ತು ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಆಯಗಳು ಸದ್ಯಕ್ಕೆ ಅವ್ರ ದೋಸ್ತರು ಕೂಡ ಪ್ಲ್ಯಾನ್ ಮಾಡ್ಕೊಂಡು ಗೊಡಚಿನಮಲ್ಕಿ ನೋಡಕ್ಕೆ ಬಂದಾರು. ನಮ್ಮ ದೋಸ್ತರು ಅದಾರ ನೋಡು, ಬರೀ ಪ್ಲ್ಯಾನ್ ಮಾಡೋದು ಕ್ಯಾನ್ಸಲ್ ಮಾಡೋದು. ಗೋವಾ ನೋಡ್ರಿ, ಆಂಟಿ ಅಂಕಲ್ದು ಫೋಟೋ ತೆಗಿತಾರು. ಸೊ ಇಲ್ಲಿ ಜನರಂತರೂ ಸಿಕ್ಕಾಬಿಡಿ ಅದಾರು. ಎಲ್ಲರೂ ಫೋಟೋಶೂಟ್ ಭಾರಿ ನಡೆಸ್ಕೊಳತ್ತಿದ್ರು. ಸೊ ಈ ಪ್ಲೇಸ್ ಅಂತೂ ಭಾರಿ ಮಸ್ತ್ ಐತಿ. ಈ ಕಡೆ ಎಡಗಡೆ ನೋಡಿದ್ರೆ ಫುಲ್ ಹಚ್ಚ ಹಸಿರ ಗುಡ್ಡ ಬೆಟ್ಟ ಇದ್ದಂಗೆ ಅದೊಂಥರ ಫುಲ್ಲು ವ್ಯೂ ಮಸ್ತ್ ಕಾಣ್ತೈತಿ. ಈ ಕಡೆ ಆ ನದಿ ಹರಿಯುವ ಸೌಂಡ ಸಿಂಹದ ಗರ್ಜನೆ ಥರ ಕೇಳ್ಸಾತಿತ್ತು. ಈ ಸೌಂಡನ ಭಯಂಕರ ಭಯ ಹುಡ್ಸಾತಿತ್ತು. ಇಲ್ಲಿಂದ ದೂರಿರ್ತ ನೋಡಿದ್ರೆ ವ್ಯೂ ಅಂತೂ ನಮಗೆ ಭಾರಿ ಕಾಣಿಸಾತಿತ್ತು. ಆ ಮಂಜು ಮ್ಯಾಲೆ ಸಿಡಿದಿತ್ಲ ಅದಂತರೂ ಭಾರಿ ಇತ್ತು. ಆ್ಯಕ್ಚುಲಿ ನಾವು ಇಲ್ಲಿ ಹೋಗ್ಬೇಕು. ಇಲ್ಲಿಂದ ನಮಗೆ ಅಸಲಿ ಗೊಡಚಿನಮಲ್ಕಿ ವ್ಯೂಸ್ ಸಿಗ್ತೈತಿ ನಮಗೆ. ಸೊ ನೋಡ್ರಿ, ನೀರಂತೂ ಈ ಫುಲ್ ಭಯಂಕರ ಭಯ ಹುಟ್ಟುವಂಥ ಫಾಲ್ಸ್ ಅದ. ವಾತಾವರಣ ಸ್ವಲ್ಪ ಯಾಕೋ ಮಳೆ ಬರುವಂಗೆ ಕಾಣತ್ತಿತ್ತು. ಸೊ ಬತ್ ಮಳೆ ನಾವು ಬೇಕಂತಲೇ ತೋರಿಸ್ಕೊಂಡಿವು ಮಳೆಯಾಗ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಅಲ್ಲಿ ಬಂದಾಗ. ಸೊ ಹೋಗಿ ಭಾಳ ಯಾಕೋ ಮಳೆ ನಿಲ್ಲುವಂಗೆ ಕಾಣಲಿಲ್ಲ. ಸೊ ಒಂದು ಗಿಡದ ಕೆಳಗೆ ಹೋಗಿ ನಾವು ನಿಂತೀವಿ. ಮಳೆ ನಿಂತ ಮೇಲೆ ನಾನು ನಮ್ಮ ದೋಸ್ತ ಗೊಡಚಿನಮಲ್ಕಿ ವ್ಯೂ ನೋಡ್ಬೇಕಂತೇಳಿ ಹೋದೆವು. ಸೊ ನಿಮ್ಗೆ ತೋರಿಸ್ತೀನಿ ಬೇರೆ ಅಂದ ಗೊಡಚಿನಮಲ್ಕಿದ ಅಸಲಿ ವ್ಯೂ ಹೆಂಗೈತೆ ಅಂತೇಳಿ. ಸೊ ಇದ ನೋಡ್ರಿ. ಆ್ಯಕ್ಚುಲಿ ಮಳೆ ಆಗಿತ್ತಲ್ಲ, ಸ್ವಲ್ಪ ಕಾಲು ಜರಿಯುವ ಸಂಭವ ಜಾಸ್ತಿ ಇತ್ತು. ಸೊ ಸೇಫ್ ಆಗಿರಿ. ಅವು ಹಾಕೊಂಡಲ್ಲ ಅಂಥ ಶೂ ಇಲ್ಲಿ ಏನದ ಚಪ್ಪಲ್ ಅಂಥವು ಮಾತ್ರ ಹಾಕೊಂಡು ಬರಬೇಡ್ರಿ. ಭಾಳ ಅಂದ್ರೆ ಭಾಳ ಜರಿತಾವೆ. ಆಲ್ಮೋಸ್ಟ್ ಒಂದು 3-4 ಜನ ಹುಡುಗರು ನೋಡಿನ ಅಂತ ಹಾಕೊಂಡು ಬಂದವ್ರು. ಆಲ್ಮೋಸ್ಟ್ ಎಲ್ಲರೂ ಜರದಾರ ಇಲ್ಲಿ. ಸೊ ನಿಮ್ಮ ಸೇಫ್ಟಿ ನಿಮ್ಮ ಕಾಲಾಗೈತಿ, ನೋಡ್ಕೋರಿ. ನೋಡ್ರಿ ಫಾಲ್ಸ್ ಅಂತೂ ಅದೇನು ಮ್ಯಾಲೆ ಇವು ಸಣ್ಣ ಸಣ್ಣ ನೀರಿನ ಹನಿಗಳು ಏನು ಗಾಳಿಗೆ ಹಾರಾಡತ್ತಿದ್ದಲ್ಲ, ಇವು ಆ್ಯಕ್ಚುಲಿ ನಮಗೆ ಬಂದು ಬಡಿತಾವೆ. ಇವ ಅಂದ್ರೆ ಆ ಸಣ್ಣ ಸಣ್ಣ ಹನಿಗಳು ನಮ್ಮ ಮುಖದ ಮೇಲೆ ಬಂದು ಬಿದ್ದಾಗ ಆ ಎಕ್ಸ್ಪೀರಿಯನ್ಸ ಒಂಥರ ಅಲ್ಟಿಮೇಟ್ ಆಗಿತ್ತು. ಮಳೆ ಬಂದು ಹೋದ್ಮೇಲೆ ಆ ಗುಡ್ಡದ ಮ್ಯಾಗಿನೂ ಕಲ್ಲು ಏನದಾವಲ್ಲ ಅದ್ರ ಮೇಲೆ ನಿಂತು ಆ ಫಾಲ್ಸದ ವ್ಯೂ ನೋಡ್ರೆ ಸಖತ್ತಾಗಿ ಕಾಣ್ತೈತಿ. ಫಾಲ್ಸದ ವ್ಯೂವ ನಮ್ಮ ದೋಸ್ತ ಯಾಕೋ ಮೂಡ್ ಆಫ್ ಮಾಡ್ಕೊಂಡಿದ್ದ. ಒಂಥರ ಫೀಲ್ ಆದಾರ ಗತೆ ಕುಂಡ್ರತ್ತಿದ್ದ. ಒಬ್ಬೊಬ್ಬ ಹೋಗಿ ಕುಂಡ್ರೋದು ಈ ಥರ ಮಾಡತ್ತಿದ್ದ. ಸೊ ಅದು ನನಗೆ ಇಷ್ಟ ಆಗಲಿಲ್ಲ.
ಚಿಂತೆಯಾಕೆ ಮಾಡುತ್ತೀಯೋ ಗೆಳೆಯ ಪ್ರೀತಿಗೆ ಅವಳುಂಟು ಸ್ನೇಹಕ್ಕೆ ನಾನುಂಟು. ಯಾಕೋ ಏನಾಗೈತಿ ಅಂತೇಳಿ ಎಲ್ಲರಿಗೂ ಇದ್ದದನ ಅದು ಫ್ಯಾಮಿಲಿ ಪ್ರಾಬ್ಲಮ್ಸ ರೊಕ್ಕದ ಆದ ಇದ ಎಲ್ಲ ಒಂದು ಎರಡು ಮೂರು ನಾಲ್ಕು ಬಾತ್ರೂಮು ನಾ ಹಿಂಗೆ ಮಾಡಿದ್ರು ನಿಮಗೆ ಡ್ರಿಂಕ್ ಅನಿಸ್ಬೋದದ ಆದ್ರೆ ನನ್ನ ಜೊತೆ ಬಂದಾರಂದ್ಮೇಲೆ ಖುಷಿಯಾಗಿರ್ಬೇಕು ಬಟ್ ನಾ ಅವ್ರನ್ನ ಖುಷಿ ಪಡಿಸ್ತಿರ್ಬೇಕು. ಆ ಕಾಮಿಡಿಯರಾಗಲಿ ಅಸಹ್ಯರಾಗಲಿ ನೀ ಏನಾರು ಯಾಕಂತೀರಿ ಒಟ್ಟು ನನ್ನ ಜೊತೆ ಬಂದಾರಂದ್ಮೇಲೆ ನನ್ನ ದೋಸ್ತರು ಖುಷಿಯಾಗಿರ್ಬೇಕು. ಅದು ಅಸಹ್ಯರಾಗಲಿ ಏನಾರಾಗಲಿ. ಮಳೆ ಬಂದು ತೋರಿಸ್ಕೊಂಡು ತಂಡಿ ಹತ್ತಿ ನಡಗಾತಿದ್ದೆವು. ಅಣ್ಣ ಬಿಸಿ ಬಿಸಿ ಚಹಾ ತಂದು ಕೊಟ್ಟ. ಆಹಾ ಏನು ಹೇಳಿ ಫುಲ್ಲು ಒಂಥರ ಸ್ವರ್ಗನ ನೋಡಿದಂಗೆ ಅನಿಸ್ತು ನಮಗಂತೂ. But I still try, I'll be the last one left when the lights go out. Last breath, but I can't stop now. We all fall down sometimes, yeah, but that's just life. So cross my heart and hope to die. ಮತ್ತು ಭಾಳ ಕ್ಲೋಸ್ ನೋಡ್ತೀವಿ ಅದನ್ನು. ಗೋಕಾಕ್ ಫಾಲ್ಸ್ ದೂರ ಹಿಡ್ದ ಅಷ್ಟೇ ನೋಡೋದಾಗತ್ತೆ. ಅದು ಸರಿ ಅನ್ಸಲ್ಲ ನೋಡ್ಲಾ ಇದು ಹೆಂಗೆ ಸಿಡಿದಿದೆ. ನಾನು ಒಂದು ರೀಲ್ಸ್ ಮಾಡಿರ್ತೀನಿ, ರೆಕಾರ್ಡ್ ಮಾಡಲಿ ಅಂತ ನಮ್ಮ ದೋಸ್ತರ ಕೈ ಫೋನ್ ಕೊಟ್ಟು ನನಗಂತರೂ ಆ ನೀರು ಬೀಳೋ ಸೌದಿ ಎದ್ದು ನಿಲ್ಲಕ್ಕೆ ಆಗಲಿಲ್ಲ. ಇಲ್ಲಿ ನೀವು ಯಾರ ಬರ್ಬೇಕಂತ ಅಂದ್ಕೊಂಡಿದ್ರೆ ಇಲ್ಲಿ ಬಂದಮೇಲೆ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ. ಸೊ ನೀವು ಇಲ್ಲಿ ಬರಬೇಕಾದ್ರೆ ಸುಮಾರು 1 ಗಂಟೆ 2 ಗಂಟೆ ಅದು ಆಗಿರ್ತೈತಿ. ಸೊ ಅದು ಊಟದ ಟೈಮ್ ಆಗಿರ್ತಿಲ್ಲ. ಸೊ ಇಲ್ಲಿ ಬಂದಮೇಲೆ ಟೈಮ್ ಹೋಗಿದ್ದ ಗೊತ್ತಾಗಲ್ಲ. ಆದಷ್ಟು ಊಟ ಕಟ್ಕೊಂಬಂದು ಬಿಸಿ ಬಿಸಿ ಇಲ್ಲಿ ಕೂತು ಊಟ ಮಾಡಿರಿ ತಿಳ್ಕೊ, ಆ ಫೀಲ ಬೇರೆ. ಸೊ ಇಲ್ಲಿ ಬರಬೇಕಾದ್ರೆ ಊಟ ಕಟ್ಕೊಂಬಂದು ಇಲ್ಲಿ ಊಟ ಮಾಡಿರಿ. ಸೊ ಹಂಗೆ ನೋಡ್ರಿ ನನ್ನ ದೋಸ್ತರದು ಫೋಟೋ ಶೂಟ್ ಮಾಡ್ಸತ್ತಿದ್ರು. ನಮ್ಮ ಗೆಳೆಯರ ಪ್ರಾಬ್ಲಮ್ಸ್ಗಳನ್ನ ಕೇಳಿ ಅವ್ರನ್ನ ನಗಿಸೋದಕ್ಕೆ ಟ್ರೈ ಮಾಡಾತಿದ್ವಿ. ಆದರೆ ನನ್ನ ಪ್ರಾಬ್ಲಮ್ಸ್ಗಳು ನಾನು ಆ ಫಾಲ್ಸ್ ಮುಂದೆ ಹೇಳಕ್ಕೆ ಟ್ರೈ ಮಾಡಿದ್ವಿ. ಸೊ ಅವಾಗ ಆ ಫಾಲ್ಸ್ ಅಳುದನ್ನ ನಿಲ್ಲಿಸಲಿಲ್ಲ. ಸೊ ಇಲ್ಲಿ ಹುಚ್ಚರ ಥರ ನಾ ಏನೇನೋ ಟ್ರೈ ಮಾಡೀನಿ. ಇದನ್ನು ಯಾರೂ ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. We all fall down sometimes, yeah, but that's just life. So cross my heart and hope to die. Baby, I was born to ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. die. Baby, I was born to fight. ಆಯಿತು. ಆ್ಯಕ್ಚುಲಿ ಟೈಮ್ 5-6 ಗಂಟೆ ಅದು ಆಗಿತ್ತು. ಸೊ ಫಾಲ್ಸ್ ನೋಡಿ ಆಯ್ತಿನ ಮನೆಗೆ ಹೋಗೋಣ, ಹಸು ಆಗೈತೆ ಅಂಥೇಳಿ ಎಲ್ಲ ದೋಸ್ತರು ಬಂದಿವಿ.
ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ ಹುಡುಗರು ಹುಡುಗಿಯರು ಅಜ್ಜ ಅಜ್ಜಿ ಎಲ್ಲ ಥರ ಜನ್ರೇಷನ್, ಈ ಜನ್ರೇಷನ್ ಅಂತಿಲ್ಲ, ಎಲ್ಲ ಥರನೂ ಜನರು ಇಲ್ಲಿ ಸಿಗ್ತಾರೆ ನೋಡೋಕೆ. ಸೊ ಪ್ಲೇಸ್ ಅಂತೂ ಭಾರಿ ಐತಿ. ಈ ಎಕ್ಸ್ಪೀರಿಯನ್ಸ್ ಅಂತೂ ಮಾಡಬೇಕಿದನ್ನು. ಸೊ ಎಲ್ಲರೂ ಬರ್ರಿ, ಎಕ್ಸ್ಪೀರಿಯನ್ಸ್ ಮಾಡಿರಿ. ಆದ್ರೆ ಪ್ಲ್ಯಾಸ್ಟಿಕ್ ಅಂತೂ ಇಲ್ಲಿ ಒಗಿಲಾಕೆ ಹೋಗ್ಬೇಡ್ರಿ. ಆದಷ್ಟು ನಿಮ್ಮ ವಾಟರ್ ಬಾಟ್ಲನ್ನ ಖಾಲಿ ಆ ಥರ ಅದು ನಿಮ್ಮ ಬ್ಯಾಗ್ನ ಹಾಕೊಂಡು ತೊಗೊಬರ್ರಿ, ಕೈಯಾಗ ಹಿಡ್ಕೊಂಡು ತೊಗೊಬರ್ರಿ, ಅಲ್ಲಿ ಒಗ್ಯಾಕೆ ಹೋಗ್ಬೇಡ್ರಿ. ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ ಆನಂದ. ಈ ವಿಡಿಯೋ ನಿಮಗೆ ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಯಾರು ಹೊಸಬ್ರು ನಮ್ಮ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಾಗ ಏನಾರು ಒಂದು ಹೊಸದ ತರಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.